ದರೋಡೆ ಮಾಡೋದಕ್ಕೆ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಬಳಕೆ. ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಅನ್ನ ಇನೋವಾ ಕಾರ್ಗೆ ಬಳಸಿದ್ದಾರೆ ಖದೀಮರು. ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. PB ಗಂಗಾಧರನ್ ಅನ್ನೋರ ಹೆಸರಲ್ಲಿ ನೋಂದಣಿಯಾಗಿರುವಂತಹ ಸ್ವಿಫ್ಟ್ ಕಾರು, ಅದರ ನಂಬರ್ ಪ್ಲೇಟ್ ಅನ್ನ ಇವರು ಬಳಸಿದ್ದಾರೆ. ಇಂದಿರಾನಗರ RTO ಕಚೇರಿಯಲ್ಲಿ ಆ ನಂಬರ್ ಪ್ಲೇಟ್ ಅನ್ನ, ಆ ನಂಬರ್ನ ಕಾರು ನೋಂದಣಿಯಾಗಿರುವಂಥದ್ದು. ಬೆಂಗಳೂರಿನ ತಿಪ್ಪಸಂದ್ರ ವಿಳಾಸದಲ್ಲಿ ಕಾರ್ ನೋಂದಣಿಯಾಗಿದೆ. ಗರುಡ ಆಟೋ ಕ್ರಾಫ್ಟ್ ಲಿಮಿಟೆಡ್ ಶೋರೂಮ್ನಿಂದ ಖರೀದಿ ಮಾಡಿರುವಂತಹ ಕಾರ್ ಅದು. ಸ್ವಿಫ್ಟ್ ಕಾರಿನ ನೋಂದಣಿ ಪ್ಲೇಟ್ ಅನ್ನ ಇವರು ತಮ್ಮ ಇನೋವಾ ಕಾರಿಗೆ ಅಳವಡಿಸ್ಕೊಂಡು ಬಂದಿರುವಂಥದ್ದು. ಈ KA03NC8052 ನಂಬರ್ ಏನಿದೆ, ಆ ನಂಬರ್ ಇನೋವಾ ಕಾರ್ದಲ್ಲ. ಮೇಲ್ಗಡೆಗೆ ಯಾವ ರೀತಿಯಲ್ಲಿ ಸುಮ್ಮನೆ ತಾವು ಅಲ್ಲದೇ ಇದ್ರೂ ಕೂಡ, ಸರ್ಕಾರಿ ಅಧಿಕಾರಿಗಳಲ್ಲದೇ ಇದ್ರೂ ಕೂಡ ಯಾವ ರೀತಿಯಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಅನ್ನೋ ಸ್ಟಿಕ್ಕರ್ ಅಂಟಿಸ್ಕೊಂಡ್ ಬಂದಿದ್ರೋ ಅದೇ ರೀತಿಯಲ್ಲಿ ಕೆಳಗಡೆಗೆ ಪೊಲೀಸರಿಗೆ ಹಾದಿ ತಪ್ಪಿಸೋದಕ್ಕೆ ಅವರಿಗೆ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇದು. ನಕಲಿ ನಂಬರ್ ಪ್ಲೇಟ್ ಅನ್ನ ತಗೊಂಡು ಬಂದಿರುವಂತದ್ದವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ನಕಲಿ ನಂಬರ್ ಪ್ಲೇಟ್ ಅನ್ನೋದು ಗೊತ್ತಾಗಿದೆ, ಇದು ಪಕ್ಕಾ ಪ್ಲಾನ್ಡ್ ರಾಬರಿ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ. ಹಾಗೆ ಇಲ್ಲಿ CMS ಸಿಬ್ಬಂದಿಯ ಮೇಲೆ ಕೂಡ ಅನುಮಾನ ಮೂಡ್ತಾ ಇರುವಂತದ್ದು, ಅವರ ಇನ್ವಾಲ್ವ್ಮೆಂಟು. ಈ ನಕಲಿ ನಂಬರ್ ಪ್ಲೇಟ್ ಅನ್ನ ಎಲ್ಲಿಂದ ತಗೊಂಡ್ಬಂದ್ರು, ಹೇಗೆ, ಏನು ಎತ್ತ, ಏನ್ ಡೀಟೇಲ್ ಸಿಗ್ತಾ ಇದೆ ಅಂಕಿತಾ? ನವೀನ್, ಬೆಂಗಳೂರಿನಲ್ಲಿ ನಡೆದಂತಹ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರಿನ ಹುಡುಕಾಟವನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಕಾರಿನ ನಂಬರ್ ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಆ ಕಾರು ಯಾರಿಗೆ ಸೇರಿರುವಂತದ್ದು, ಜೊತೆಗೆ ನಂಬರ್ ಪ್ಲೇಟ್ ಎಲ್ಲಿ ರಿಜಿಸ್ಟರ್ ಆಗಿದೆ ಅನ್ನೋದನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು. ಬೆಂಗಳೂರಿನ ಪೂರ್ವ ವಿಭಾಗ ಅಂದ್ರೆ ಇಂದಿರಾನಗರ RTO ಕಚೇರಿಯಲ್ಲಿ ಒಂದು ವಾಹನ ನೋಂದಣಿಯಾಗಿದೆ ಅಂತ ಹೇಳಿ ಜನವರಿ 2028ರಲ್ಲಿ ಒಂದು ಕಾರು ನೋಂದಣಿ ಆಗುತ್ತೆ. ದರೋಡೆ ಮಾಡೋದಕ್ಕೆ ಅಂತಾನೆ ಹೇಳಿ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಕೆ ಮಾಡಿದ್ರು ಅಂತ ಹೇಳಿ, ಅಂದ್ರೆ ದರೋಡೆ ಮಾಡಿ ಪರಾರಿಯಾಗುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಿಕ್ಕಾಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸ್ಕೊಂಡಿದ್ರು. ಇದು ಅಂದ್ರೆ ಇವರು ಬಳಸ್ಕೊಂಡಿರುವಂತಹ ನಂಬರ್ ಪ್ಲೇಟ್ ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಅನ್ನೋದು ಈಗಾಗಲೇ ಗೊತ್ತಾಗಿರುವಂತದ್ದು. ಅಂದ್ರೆ ಸ್ವಿಫ್ಟ್ ಕಾರಿಗೆ ಸೇರಿರುವಂತಹ ನಂಬರ್ ಪ್ಲೇಟ್ ಅನ್ನ ಇನೋವಾ ಕಾರಿಗೆ ಬಳಸ್ಕೊಂಡು ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ PB ಗಂಗಾಧರನ್ ಅವರ ಒಂದು ಹೆಸರಿನಲ್ಲಿ ಈ ಒಂದು ಕಾರು ನೋಂದಣಿ ಆಗಿದೆ. ಅಂದ್ರೆ ಆ ಒಂದು ನಂಬರ್ ಪ್ಲೇಟ್ ನೋಂದಣಿ ಆಗಿದೆ ಅಂತ ಹೇಳಿ ಬೆಂಗಳೂರಿನ ತಿಪ್ಪಸಂದ್ರದ ವಿಳಾಸದಲ್ಲಿ ಈ ಒಂದು ಕಾರು ನೋಂದಣಿ ಆಗಿದೆ. ಗರುಡ ಆಟೋ ಕ್ರಾಫ್ಟ್ ಲಿಮಿಟೆಡ್ ಶೋರೂಮ್ ನಿಂದ ಈ ಒಂದು ಕಾರನ್ನ ಖರೀದಿ ಮಾಡಲಾಗಿದೆ. ಜೊತೆಗೆ ಸ್ವಿಫ್ಟ್ VDI ಮಾಡೆಲ್ ನ ಕಾರು ಅನ್ನೋದು ಈಗಾಗಲೇ ಗೊತ್ತಾಗಿರುವಂತದ್ದು. ಈ ಒಂದು ಕಾರಿನ ನಂಬರ್ ಪ್ಲೇಟ್ ಅನ್ನ ಇನೋವಾ ಕಾರಿಗೆ ಬಳಸ್ಕೊಂಡು ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ, ಹಾಗಾಗಿ ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿರುವಂತದ್ದು. ಅಂದ್ರೆ ಈ ಕಾರ್ ಎಲ್ಲೆಲ್ಲಿ ಪಾಸ್ ಆಗಿದೆ, ಈ ಹಿಂದೆ ಏನಾದ್ರೂ ಇದೇ ರೀತಿಯ ಕೃತ್ಯದಲ್ಲಿ ಭಾಗಿಯಾಗಿದ್ದಾರಾ ಅಥವಾ ಈ ಕಾರಿನ ನಂಬರ್ನ ಮೇಲೆ ಯಾವ್ದಾದ್ರು ಕೇಸು ದಾಖಲಾಗಿದೆಯಾ ಅನ್ನೋದ್ರ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ನೀವು ಹೇಳಿದ ಹಾಗೆ CMS ವಾಹನದಲ್ಲಿದ್ದಂತಹ ಸಿಬ್ಬಂದಿಗಳು, ಗನ್ಮ್ಯಾನ್ಗಳು ಎಲ್ಲರನ್ನ ಕೂಡ ವಿಚಾರಣೆ ಮಾಡ್ತಾ ಇರುವಂತದ್ದು. ಇನ್ನೊಂದು ಮಾಹಿತಿ ಏನು ಅಂತಂದ್ರೆ, ಇವರು JP ನಗರದ HDFC ಬ್ಯಾಂಕ್ ನಿಂದ ಹಣ ತುಂಬಿಸ್ಕೊಂಡು ಅಶೋಕ ಪಿಲ್ಲರ್ ಬಳಿ ಬರ್ತಾರೆ. ಅದಾದ್ಮೇಲೆ ಅಲ್ಲಿರುವಂತಹ ಬ್ಯಾಂಕ್ ಒಂದಕ್ಕೆ ಹಣವನ್ನ ತುಂಬಿಸ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಇವರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಓರ್ವ ಸಿಬ್ಬಂದಿಯನ್ನ ಇಳಿಸಿ ನೇರವಾಗಿ ಈ ಒಂದು ನಿಮಾನ್ಸ್ ಮುಂದೆ ಇರುವಂತಹ ಫ್ಲೈಓವರ್ ಅಂದ್ರೆ ಡೈರಿ ಸರ್ಕಲ್ ಬಳಿ ಇರುವಂತಹ ಫ್ಲೈಓವರ್ ಬಳಿ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ಇವರು ಈ ಫ್ಲೈಓವರ್ ಮುಖಾಂತರ JP ನಗರದ HDFC ಬ್ಯಾಂಕಿಗೆ ಹೋಗ್ತಾ ಇರಲಿಲ್ಲ, ಬದಲಾಗಿ HDFC ಬ್ಯಾಂಕ್ ನಿಂದ ಹಣ ತುಂಬಿಸ್ಕೊಂಡು ಬೇರೆ ಬೇರೆ ATM ಗಳಿಗೆ ಹಾಕೋದಕ್ಕೆ ಅಂತ ಹೇಳಿ ಬರ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ನೀಡ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಅಂಕಿತಾ ಡೀಟೇಲ್ಸ್ಗೆ. ಈ ಖದೀಮರು ಯಾವ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು ನೋಡಿ. ಸ್ವಿಫ್ಟ್ ಕಾರು ಎಲ್ಲೋ ಇಂದಿರಾನಗರ RTO ನಲ್ಲಿ ರಿಜಿಸ್ಟರ್ ಆಗಿರುವಂತಹ ಸ್ವಿಫ್ಟ್ ಕಾರು ಇದು. ತಿಪ್ಪಸಂದ್ರದ ಗರುಡ ಆಟೋಕ್ರಾಫ್ಟ್ ಶೋರೂಮ್ನಲ್ಲಿ ಕೊಂಡುಕೊಂಡಂತಹ ಸ್ವಿಫ್ಟ್ ಕಾರ್ನ ನಂಬರನ್ನು ತೆಗೆದುಬಿಟ್ಟು ಇನೋವಾ ಕಾರ್ಗೆ ಅಂಟಿಸ್ಕೊಂಡು ತೊಗೊಂಡ್ಬಂದಿರೋದವರು. ಆ ಕಾರಲ್ಲಿ ಬಂದು ದರೋಡೆ ಮಾಡಿಕೊಂಡು ಹೋಗಿದ್ದಾರೆ. ಸದ್ಯ ಇಲ್ಲಿ ಈಗ ಪೊಲೀಸರು ಮೊದಲಿಗೆ ಮಾಡುವಂಥ ಕೆಲಸ, ಈಗಾಗಲೇ ಅದನ್ನು ಬಹುಶಃ ಕಲೆಕ್ಟ್ ಮಾಡಿರ್ಬೋದು. ಫಸ್ಟ್ಗೆ ಟೈಮ್ ಲೈನ್ ಕಲೆಕ್ಟ್ ಮಾಡ್ತಾರೆ. JP ನಗರದ HDFC ಬ್ಯಾಂಕಲ್ಲಿ CMS ಸಂಸ್ಥೆಯ ವಾಹನ ಎಷ್ಟೊತ್ತಿಗೆ ಬಂತು, ಅಲ್ಲಿಂದ ಹಣ ಎಷ್ಟೊತ್ತಿಗೆ ಕಲೆಕ್ಟ್ ಮಾಡ್ತು, ಅಲ್ಲಿಂದ ಹಣವನ್ನು ತೆಗೆದುಕೊಂಡು ಮುಂದಕ್ಕೆ ಎಲ್ಲಿಗೆ ಹೋದರು, ಫಸ್ಟ್ ಅವ್ರು ಎಲ್ಲಿ ಸ್ಟಾಪ್ ಮಾಡಿದ್ರು, ಅದಾದ ಮೇಲೆ ಎಲ್ಲಿ ಸ್ಟಾಪ್ ಮಾಡಿದ್ರು, ಈ ಇನೋವಾ ಕಾರು ಅವರನ್ನು ಯಾವಾಗಿಂದ ಫಾಲೋ ಮಾಡ್ತಾ ಬಂತು, ಅದನ್ನೇನಾದರೂ ಗಮನಿಸಿದ್ರ ಸಿಬ್ಬಂದಿ CMS ಸಂಸ್ಥೆಯಲ್ಲಿ? ಯಾಕಂದರೆ CMS ಸಂಸ್ಥೆಯ ವಾಹನದಲ್ಲಿದ್ದಂಥ ಸಿಬ್ಬಂದಿ ಯಾರು ಆಲ್ತು ಫಾಲ್ತು ಸಿಬ್ಬಂದಿ ಅಲ್ಲ, ಅವ್ರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿರ್ತಾರೆ. ಜೊತೆಗೆ ಒಬ್ಬ ಗನ್ ಮ್ಯಾನ್ ಕೂಡ ಇದ್ದಾನೆ ಅಲ್ಲಿ. ಹಾಗಾಗಿ ಅವರು ಟ್ರೈನ್ಡ್ ಇರ್ತಾರೆ.
ಯಾವುದೇ ರೀತಿಯ ಅನುಮಾನ ಅವ್ರಿಗೆ ಬರಲೇ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಗಳು ಮೂಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.